ಇನ್ನು ಈ ರಸ್ತೆಯಲ್ಲಿ ವಾಹನಗಳೆಲ್ಲ ನಡೆಯೋದಿಕ್ಕೂ ಕೂಡ ಆಗಲ್ಲ ಅನ್ನುವಂಥ ಪರಿಸ್ಥಿತಿ. ಕಾಮಗಾರಿ ಶುರುವಾಗಿ 8 ತಿಂಗಳಾದ್ರೂ ಕೂಡ ಇನ್ನೂ ಕಾಮಗಾರಿಯನ್ನು ಮುಗಿಸಿಲ್ಲ. ಆರ್ಟಿ ನಗರದ ಮನೋರಾಯನಪಾಳ್ಯ ರಸ್ತೆಯಲ್ಲಿ ಪರಿಸ್ಥಿತಿ ಇದು. ಗುಂಡಿಗಳಲ್ಲಿ ರಸ್ತೆ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಕದ ಬೀದಿಗೆ ಹೋಗಬೇಕು ಅಂದ್ರೂ ಕೂಡ 3 ಕಿಲೋಮೀಟರ್ ಇಲ್ಲಿ ಸಿಗಬೇಕು. ಚೆನ್ನಾಗಿರುವಂತ ರಸ್ತೆಯನ್ನು ಅಗೆದು ಗುಂಡಿ ಮಾಡಿದ್ದಾರೆ ಅಧಿಕಾರಿಗಳು. ಈ ರಸ್ತೆಯಲ್ಲಿ ದಿನಕ್ಕೆ ಒಂದು ಅಪಘಾತ ಆದ್ರೂ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿ ಇದೆ. ಮಕ್ಕಳು, ವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿರುವಂತಹ ರಸ್ತೆ ಇದು, ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಆದ್ರೆ ಅಗ್ದು ಅಲ್ಲಿ ಹೋಗದೇ ಇರುವಂತಹ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಮಾಡಿರುವಂತಹ ಈ ಒಂದು ಎಡವಟ್ಟಿನ ಕೆಲಸಕ್ಕೆ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಈ ರೀತಿಯಾಗಿ ಅರ್ಧಕ್ಕೆ ಬಿಟ್ಟು ಸಾರ್ವಜನಿಕರಿಗೆ ನಡೆದಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ. ದಿನಕ್ಕೊಂದಾದ್ರೂ ಅಪಘಾತಗಳು ಇಲ್ಲಿ ಸಂಭವಿಸುತ್ತೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. 2 ತಿಂಗಳೇನಾಯಿತು. ಆ್ಯಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅಟ್ಲೀಸ್ಟ್ ಹೋಗೋಕ್ಕೆ ಬರೋಕ್ಕೂ ಒಂದು 3 ಫೀಟ್ ಏನು ದಾರಿ ಬೀಳಲಿಲ್ಲ. ಯಾಕಂದರೆ ಸುಮಾರು ಒಂದು 5-6 ಸ್ಕೂಲ್ ಇದೆ. ಒಂದು 500-600 ಮಕ್ಕಳು ಡೈಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಒಂದು ಸತಿ ಆ್ಯಂಗಲ್ ಹಾಕ್ಕೊಳ್ಳಿ ನೀವು. ಅಲ್ಲಿ ಚಿಕ್ಕದು ರಸ್ತೆ ಇದೆ, ಅಲ್ಲಿಂದಾನೇ ಹೋಗ್ತಾಯಿದ್ದಾರೆ. ಪ್ರತಿ ಸರಿ ಯಾರು ಬಂದ್ರೂ ನಾನು ಹೇಳ್ತಾ ಇರ್ತೀನಿ, ಅಟ್ಲೀಸ್ಟ್ ಹೋಗೋಕ್ಕೆ ಬರೋಕ್ಕೆ ಒಂದು ದಾರಿ ಮಾಡಿಕೊಡಿ. ನಿಮ್ಮ ಕೆಲಸ ಆರಾಮಾಗಿ ಮಾಡಿ, ನೋ ಪ್ರಾಬ್ಲಮ್. ಹೋಗೋಕ್ಕೆ ಬರೋಕ್ಕೆ ಅಟ್ಲೀಸ್ಟ್ ಒಂದು ದಾರಿ ಮಾಡಿಕೊಟ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಆಗಿಬಿಡಲಿ. ಯಾಕಂದರೆ ಚರಂಡಿ ಏನೋ ಆಗಿದ್ರು, ತಿರ್ಗಾ ಅದು ಪೋಲ್ ಪ್ರಾಬ್ಲಮ್ ಇತ್ತು, ಪೋರ್ ಶಿಫ್ಟ್ ಮಾಡೋಕ್ಕಾಗಿಲ್ಲ ಅಂದರು. ಬೆಸ್ಕಾಮ್ ಅವ್ರು ಹೇಳಿದ್ರು ಒಂದು ದೊಡ್ಡ ಬಾಕ್ಸ್ ಹಾಕೋಕ್ಕಾಗಲ್ಲ ಅಂದರು. ತಿರ್ಗಾ ಚರಂಡಿ ರಿಪ್ಲೇಸ್ ಮಾಡಿದ್ರು, ಸ್ಟ್ರೇಟ್ ಲೈನ್ ಹಾಕಿ. ಅಟ್ಲೀಸ್ಟ್ ಹೋಗೋಕ್ಕೆ ಬರೋಕ್ಕೆ ಒಂದು ದಾರಿ ಹಾಕಿದ್ರೆ 2 ವೀಲರ್ ಬೇಡ, ಅಟ್ಲೀಸ್ಟ್ ನಡೆಯೋಕ್ಕೆ ಬೇಸಿಕ್ ರೈಟು ಅಷ್ಟಿದ್ರೆ ಎಷ್ಟು. ರಾಜ್ಯದಲ್ಲಿ CM ಬದಲಾಗ್ತಾರೆ, ಆದರೆ ಸಮಸ್ಯೆಗಳು ಮಾತ್ರ ಬದಲಾಗಲ್ಲ. ಸಮಸ್ಯೆಗಳು ಹಾಗೆ ಉಳಿಯುತ್ತೆ ಅನ್ನುವಂಥದ್ದು ಕರ್ನಾಟಕದ, ಅದರಲ್ಲೂ ರಾಜಧಾನಿ ಜನರ ಒಂದು ಮಾತುಗಳಾಗ್ತಾ ಇದೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಕಸ ಸಮಸ್ಯೆ ಆಯಿತು, ಒಂದು ಕಡೆ ಚರಂಡಿಗಳ ಸಮಸ್ಯೆ ಆಯಿತು, ಇದೀಗ ರಸ್ತೆಯನ್ನು ಆ ಕಡೆ ಈ ಕಡೆ ಬಗೆದು ಏನು ಗುಂಡಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ GBA ಮೇಲೆ ಆಗ್ತಾ ಇರುವಂಥದ್ದು. ಸದ್ಯ ನಾವು ಇನ್ನು RT ನಗರದ ಸುಲ್ತಾನ್ ಪಾಳ್ಯದಲ್ಲಿದ್ದೇವೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ಸುಮಾರು 6ರಿಂದ 8 ತಿಂಗಳಾಯಿತು. ಈ ಮೊದಲು ಸಹ ಸುವರ್ಣ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ 2 ಚರಂಡಿಗಳನ್ನು ಕಾಮಗಾರಿ ಮಾಡಲಿಕ್ಕೆ ಚರಂಡಿಗಳನ್ನು ಬಗ್ದಿದ್ರು. ಈಗ ಸದ್ಯದ ಮಧ್ಯದ ಏನು 2 ಏರಿಯಾಗಳಿಗೆ ಸಂಪರ್ಕಿಸುವಂಥ ಮಧ್ಯದ ದಾರಿಯನ್ನು ಬಗ್ದಿರುವಂಥದ್ದು. ಇಲ್ಲಿ ಒಂದು ಸೇತುವೆನ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಒಂದು ಸೇತುವೆನ ಮಾಡಲಿಕ್ಕೆ ಸುಮಾರು 6ರಿಂದ 8 ತಿಂಗಳನ್ನು GBA ತಗೊಂಡಿರುವಂಥದ್ದು. ಅಂದರೆ ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುವಂಥದ್ದು ಸಹ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು. ಏನಂತ ಹೇಳಿದ್ರೆ, ರಸ್ತೆಯನ್ನು ನಾವು ಆ ಕಡೆ ಹೋಗ್ಬೇಕಂದ್ರೆ ಸುಮಾರು 3ರಿಂದ 4 ಕಿಲೋಮೀಟರ್ ಸುತ್ತಾರ್ಕೊಂಬರ್ಬೇಕು ಅನ್ನುವಂಥದ್ದು ಸಹ ಹೇಳ್ತಾರೆ. ಅದ್ರ ಜೊತೆಗೆ 3-4 ಜನ ದಿನಕ್ಕೆ ಆಘಾತಗಳು ಆಗ್ತಾ ಇರುವಂಥದ್ದು, ಕಾಲು ಮುರ್ಕೊಂಡಿರುತ್ತೋ ಏನೋ. ಅದ್ರ ಜೊತೆಗೆ ಪುಟಾಣಿ ಮಕ್ಕಳು ಸೈಕಲಲ್ಲಿ ಬಿದ್ದಿರುವಂಥದ್ದು ಸಹ ಕಾಣ್ತದೆ. ಸದ್ಯ ಇಲ್ಲಿನ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಪ್ರಮುಖವಾಗಿ ಏನು ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ ಕೇಳ್ತೇನೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಇದು ಆಲ್ಮೋಸ್ಟ್ 3 ಮಂತಿಂದ ಇದು ಹಂಗೆ ಇದೆ. 6 ಮಂತ್ ಆಗ್ತಾ ಇದೆ. ಇಲ್ಲಿ ನೋಡಿ, ನೀವೇ ನೋಡಿ, ಅಲ್ಲಿ ನೋಡಿ, ಒಂದು ಸ್ವಲ್ಪ ನೀರು ನೋಡಿ, ಅದು ಹೆಂಗೆ ಹೋಗ್ತಾ ಇದೆ. ನೆನೆ ನೋಡಿ, ನಾನೇ ಬಿದ್ದೋಗಿದ್ದೀನಿ 2 ಡೇಸ್ ಬ್ಯಾಕ್. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ಕಾಲಲ್ಲಿ ಫುಲ್ಲು. ಆ ಥರ ಇದ್ದರೆ ನಮಗೇನು ಮತ್ತೆ ಓಡಾಡೋಕ್ಕೂ ಜಾಗ ಇಲ್ಲ ನಮಗೆ ಇಲ್ಲಿ. ಸರ್, ಇದು ಎಷ್ಟು ದಿನ ಆಯ್ತು ಈ ಕಾಮಗಾರಿ ಸ್ಟಾರ್ಟ್ ಆಗಿ ಅಂತ? ಸರ್, ಆಲ್ಮೋಸ್ಟ್ 6 ಮಂತ್ ಮೇಲೆ ಆಗ್ತಾ ಇದೆ. ಇದು 3 ಮಂತಿಂದ ಇದನ್ನೇ ಮಾಡ್ತಾವ್ರೆ. ಡೈಲಿ ತೆಗಿತಾವ್ರೆ, ಮತ್ತೆ ಮುಚ್ತಾವ್ರೆ ಅಂತಂದರೆ ನಮ್ಗೇನು ಯೂಸಿಂಗ್ ಹೇಳಿ? ನಮ್ಗೊಂಚೂರು ಏನಾದ್ರು ಉಪಯೋಗ ಇದ್ದರೆ ಮಾತ್ರ ಮಾಡ್ಬೋದು. ಇಲ್ಲಿ ಉಪಯೋಗ ಇಲ್ಲ ಅಂದರೆ ಬರೀ ಎಲೆಕ್ಷನಲ್ಲಿ ವೋಟ್ ಹಾಕಿ ಅದಾಕಿ ಅಂದರೆ ಏನು ಮಾಡ್ತೀರಾ ನೀವು? ಅಂದರೆ ಈ ಮೊದಲು ಈ ಸೇತುವೆ ಮಾಡೋಕ್ಕಿಂತ ಮೊದಲು ಕರೆಕ್ಟಾಗಿ ಇತ್ತು ರಸ್ತೆ? ಫಸ್ಟ್ ಕರೆಕ್ಟಾಗೇ ಇತ್ತು ಸರ್. ಇದು ಏನು ಪ್ರಾಬ್ಲಮೇ ಇದ್ದಿಲ್ಲ. ಇಲ್ಲೆಲ್ಲ ರೋಡ್ ಎಲ್ಲ ಚೆನ್ನಾಗೇ ಇತ್ತು. ಇದೆಲ್ಲ ಇದನ್ನ ಬೇಕಂತ ತೆಗ್ದು ನೀವು ಮತ್ತೆ ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ತೆಗ್ದಾಕಿರೋದು. ಪೈಪ್ ಹಾಕ್ತೀವಿ ಅಂತಾರೆ, ಒಂದ್ಸತಿ ಆ ಕಡೆ ತೆಗಿತಾರೆ, ಒಂದ್ಸತಿ ಈ ಕಡೆ ತೆಗಿತಾರೆ. ನೋಡಿ, ನಿಮ್ಮ ಮುಂದೆ ನೋಡಿ, ಇವಾಗ ಪೈಪ್ ಹಾಕಿದ್ದಾರೆ ಅಂತಾರೆ. ಪೈಪ್ ನೋಡಿ, ಇವಾಗ ಮುಂದೆನೇ ಇದೆ. ಪೈಪ್ ಹಾಕಾಯಿತು ಅಂತಾರೆ, ಮತ್ತೆ ನೋಡಿ ಪೈಪ್ ಅಲ್ಲೇ ಇಕ್ಕಿದ್ದಾರೆ. ಸದ್ಯ ಏನು ಇಲ್ಲಿನ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದಂದರೆ, ಇದು ಯಾವುದೇ ಅನುಕೂಲ ಆಗುವಂತಹ ಕಾಮಗಾರಿ ಅಲ್ಲ. ಸದ್ಯ ಅಂದರೆ ಪ್ರಮುಖವಾಗಿ ರಸ್ತೆ ಮೊದಲು ಚೆನ್ನಾಗೇ ಇತ್ತು, ಆದರೆ ಸುಮ್ಮನೆ ಅಗ್ದು ಬಗ್ದು ತಮ್ಮ ಏನೋ ಕಾಮಗಾರಿನೋ ಅಥವಾ ಯಾವುದೇ ಯೋಜನೆಗಳನ್ನು ಹಣ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರುವಂಥದ್ದು ಒಂದಿಷ್ಟು ಆರೋಪಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ರಸ್ತೆ ಸರಿಯಿದ್ದ ರಸ್ತೆಯನ್ನು ಆ ಕಡೆ ಈ ಕಡೆ ಅಗಿಯುವುದು ಮತ್ತು ಕಾಮಗಾರಿ ಮಾಡೋದು. ಅದು ಕಾಮಗಾರಿಯು ಸಹ ಆದಷ್ಟು ಬೇಗ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಸಮಯನ ತಗೊಳ್ಕೊಳ್ತಾರೆ ಅಂತ ಒಂದಿಷ್ಟು ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.